ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟೆಕ್ ಇನ್ ಸೀಕ್ರೆಟ್ಗೆ ನಮಸ್ಕಾರ. ಇವತ್ತು ವಾಟ್ಸಪ್ಪಲ್ಲಿ ನಮಗೆ ಗೊತ್ತಿಲ್ಲದರ 5 ಟ್ರಿಕ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ವಾಟ್ಸಪ್ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇರ್ತೀರ. ಮೊದಲಿಗೆ ವಾಟ್ಸಪ್ ಓಪನ್ ಮಾಡೋಣ. ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡೋಣ. ಸೆಟ್ಟಿಂಗ್ ಹೋಗೋಣ. ಪ್ರೈವಸಿ ಸೆಟ್ಟಿಂಗ್ ನೋಡಿ, ಇಲ್ಲಿದೆ ನೋಡಿ. ಕೆಳಗಡೆ ಬಂದರೆ ಅಡ್ವಾನ್ಸ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳೋಣ. ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್, ನೀವು ವಿಡಿಯೋ ಕಾಲು, ವಾಟ್ಸಪ್ಪಲ್ಲಿ ವಾಯ್ಸ್ ಕಾಲ್, ವಿಡಿಯೋ ಕಾಲ್ ಮಾಡ್ತಿದ್ರೆ ನಿಮ್ಮದು ಲೊಕೇಶನ್ ಟ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇದನ್ನು ಎನೇಬಲ್ ಮಾಡಿಕೊಂಡ್ರೆ ನಿಮ್ಮ ಟ್ರ್ಯಾಕ್ ಆಗೋದು ತಪ್ಪುತ್ತೆ ಅಂತ ವಾಟ್ಸಪ್ನವರೇ ಅಪ್ಡೇಟ್ ಕೊಟ್ಟಿದ್ದಾರೆ. ಇದನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈಗ ಸೆಕೆಂಡ್ನೇ ಟ್ರಿಕ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇದು ನಾವು ಮೆಸೇಜ್ ಕಳಿಸಿದ್ರೆ ಬರೀ ವಾಯ್ಸ್ ಮೆಸೇಜ್ ಮಾತ್ರ ಕಳಿಸ್ಬೋದಿತ್ತು, ವಿಡಿಯೋ ಮೆಸೇಜ್ ಕಳ್ಸೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗಾಗಿ ಈಗ ವಾಟ್ಸಪ್ನವರು ಹೊಸ ಫ್ಯೂಚರ್ ತಂದಿದ್ದಾರೆ. ಅದೇಗಪ್ಪ ಅಂದರೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡೋಣ. ಸೆಟ್ಟಿಂಗ್, ಚಾಟ್, ಇನ್ಸ್ಟಾ ವಿಡಿಯೋ ಮೆಸೇಜ್ ಅಂತ ಇದೆಯಲ್ಲ ನೋಡಿ, ಥರ್ಡ್ ಒನ್ನು, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಇದು ಮಾಡ್ಕೊಳ್ಳೋದ್ರಿಂದ ನಾವು ವಾಯ್ಸ್ ಮೆಸೇಜ್ ಕಳಿಸೋ ಜಾಗದಲ್ಲಿ ವಿಡಿಯೋ ಮೆಸೇಜ್ನ ಕಳಿಸ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ವಿಡಿಯೋ ಐಕಾನ್ ಬರ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ವಿಡಿಯೋ ಮೆಸೇಜ್ ಮಾಡ್ಬೋದು. ತುಂಬ ಇಷ್ಟ ಆಯಿತು ನೋಡಿ. ಈಗ ಮೂರನೇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಕೌಂಟ್ ಸೆಟ್ಟಿಂಗ್ ಹೋಗಿ ಇಮೇಲ್ ಐ ಡಿ. ಇಮೇಲ್ ಐ ಡಿಯಿಂದ ಏನಪ್ಪ ನಿಮ್ಗೆ ಯೂಸ್ ಅಂದರೆ, ಈಗ ಮುಂಚೆಲ್ಲ ಒ ಟಿ ಪಿ ಬರ್ತಿತ್ತು ನಿಮ್ಮ ನಂಬರ್ಗೆ, ಕೆಲವೊಬ್ರಿಗೆ ಒ ಟಿ ಪಿ ಬರ್ತಿರಲಿಲ್ಲ. ಸೊ ಹಂಗಾಗಿ ಇದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಎಲ್ಲ ಮೀಟ್ ಅದಾರಲ್ವಾ. ಸೊ ಹಂಗಾಗಿ ಇವರು ಈ ಫೀಚರ್ ಬಿಟ್ಟಿದ್ದಾರೆ. ಇಮೇಲ್ ಐ ಡಿ ಹಾಕೊಂಡು ಒಳ್ಳೆಯದು. ಈ ಇಮೇಲ್ ಐ ಡಿ ಇದ್ದರೆ ನೀವು ಬೇರೆ ಮೊಬೈಲಲ್ಲಿ ಸೇಫಾಗಿರುತ್ತೆ, ನಿಮ್ಮ ಡೇಟಾ ಎಲ್ಲ ಸೇಫಾಗಿರುತ್ತೆ. ಇಮೇಲ್ ಐ ಡಿ ಹಾಕಿ ನೆಕ್ಸ್ಟ್ ಕೊಡಿ. ನಿಮ್ಮ ಇಮೇಲ್ ಐ ಡಿಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಎಂಟರ್ ಮಾಡಿ ನಿಮ್ಮ ಇಮೇಲ್ ಐ ಡಿ ಆ್ಯಡ್ ಆಗುತ್ತೆ. ನೆಕ್ಸ್ಟು ತಿಳ್ಕೊಳ್ಳೋಣ ನೆಕ್ಸ್ಟ್ ಟ್ರಿಕ್ ಬಗ್ಗೆ. ಪ್ರೈವಸಿ ಪ್ರೊಫೈಲ್ ಫೋಟೋ. ಮುಂಚೆ ಅಂದರೆ 3 ಫ್ಯೂಚರ್ ಇತ್ತು: ಎವ್ರಿ ಒನ್, ಮೈ ಕಾಂಟ್ಯಾಕ್ಟ್, ನೋ ಬಡಿ. ಈಗ ಮೈ ಕಾಂಟ್ಯಾಕ್ಟ್, ಎಕ್ಸ್ಪೆಕ್ಟ್. ಇದರಿಂದ ಏನಪ್ಪ ಯೂಸ್ ಅಂದರೆ, ಈಗ ನಾವು ನಮ್ಮ ಪ್ರೊಫೈಲ್ನ ಯಾರು ನೋಡಬಾರ್ದು ಅನ್ನೋ ಥರ ಹೈಡ್ ಮಾಡ್ಕೋಬೋದು. ಈಗ ಮುಂಚೆ ಸ್ಟೇಟಸ್ ಮಾತ್ರ ಹೈಡ್ ಮಾಡ್ಬೋದಿತ್ತು, ಈಗ ಪ್ರೊಫೈಲ್ನ ಹೈಡ್ ಮಾಡ್ಬೋದು. ಯಾರು ನೋಡಬಾರ್ದು, ಯಾರು ನೋಡಬೇಕು ಅನ್ನೋದನ್ನ ಮಾಡ್ಬೋದು. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈಸ್ ನೈಸ್. ಒಬ್ಬರೇ ನೋಡ್ಬೋದು. ಈಗ ಒಬ್ಬರೇ ನೋಡಬೇಕು ನಿಮ್ಮ ಪ್ರೊಫೈಲ್ನ, ಇನ್ಯಾರು ನೋಡ್ಬಾರ್ದು ಅಂದರೆ ಎಲ್ಲವೂ ಮಾಡೋದು. ಓಕೆ, ಈಗ ಲಾಸ್ಟ್ ಒಂದು ಬಗ್ಗೆ ತಿಳ್ಕೊಳ್ಳೋಣ.